ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬಸವಣ್ಣವರು ಬರೆದಿರೋ ಅಂಥ ವಚನದ ಒಂದು ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ವಚನ ಯಾವುದಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ನಮ್ಮ ಬಸವಣ್ಣವರು ಬರೆದಿರೋ ಅಂಥ ವಚನ ಯಾವುದು ಅಂತ ನೋಡೋದಾದರೆ, ಇಲ್ಲಿ ಒಂದು ಕಡೆ ಹೇಳ್ತಾರೆ, ಏನು, ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ, ಸ್ಥಾವರಗಳಿಗೆ ಅಳಿವಿಲ್ಲ, ಆದರೆ ಜಂಗಮಕ್ಕೆ ಅಳಿವುಂಟು, ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಹಾಗಾದರೆ ಈ ವಚನದ ಅರ್ಥ ಏನು ಅಂತ ನೋಡೋದಾದರೆ, ಈಗ ನೋಡಿ, ಈ ಹಣ ಆಸ್ತಿ ಅಂತಸ್ತು ಇರೋವಂಥ ಶ್ರೀಮಂತರು ದೇವಸ್ಥಾನ ಬೇಕಾದರೂ ಕಟ್ಟಿಸ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಯಾಕಂದರೆ ಆ ಶಕ್ತಿ ಅವರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಶ್ರೀಮಂತರು ಇರೋ ಅಂಥವ್ರು ದೇವಾಲಯವನ್ನು ಕಟ್ತಾರೆ. ಆದರೆ ನನ್ನಿಂದ ಏನು ಮಾಡೋದಕ್ಕೆ ಆಗಲ್ಲ, ನಾನು ಬಡವ, ನಾನು ತಾನೇ ಏನು ಮಾಡಲಿ ಅಂತೇಳಿ ಬಸವಣ್ಣ ಅವರು ದೇವರ ಹತ್ರ ಹೇಳ್ತಾರೆ. ಇರೋ ಅಂಥವ್ರು ಶಿವಾಲಯವನ್ನು ಕಟ್ತಾರೆ, ಆದರೆ ನಾನೇನು ಮಾಡಲಿ ಬಡವ ಇದ್ದೀನಿ ನಾನು. ಹಾಗೆ ಹೇಳೋದಾದರೆ, ಈ ನನ್ನ 2 ಕಾಲುಗಳು ಏನಿದಾವೋ ಅವೇ ಕಂಬಗಳಿದ್ದಾಗೆ, ಈ ನನ್ನ ದೇಹವೇ ದೇವಸ್ಥಾನ ಅಥವಾ ದೇಗುಲ ಇದ್ದಾಗೆ, ಈ ನನ್ನ ಕತ್ತು ಅಂದರೆ ಈ ಕುತ್ತಿಗೆ ಏನಿದೆಯೋ ಈ ಶಿರವೇ ಕಳಸ ಇದ್ದಾಗೆ, ಈ ದೇಹ ಅನ್ನೋ ದೇಗುಲದಲ್ಲಿ ನಾನು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀನಿ. ಈಗ ನೋಡಿ, ಈ ಇರೋ ಅಂಥ ಈ ಶ್ರೀಮಂತರು ಕಟ್ಟಿಸೋ ಅಂಥ ದೇವಸ್ಥಾನ ಅಥವಾ ಸ್ಥಾವರಗಳು ಅಂತ ಹೇಳ್ತಾರೆ. ಈ ಗೋಡೆಗಳನ್ನ ಸ್ಥಾವರಗಳು ಅಂತ ಹೇಳ್ತಾರೆ. ಆ ಇರೋ ಅಂಥವ್ರು ಕಟ್ಟಿಸೋ ಅಂಥ ಆ ಗೋಡೆ ಸ್ಥಾವರಗಳು ಇವತ್ತಲ್ಲ ನಾಳೆ ಅಳಿದು ಹೋಗ್ತವೆ, ಅಂದರೆ ಇವತ್ತಲ್ಲ ನಾಳೆ ಬಿದ್ದು ಹೋಗ್ತವೆ. ಆದರೆ ನನ್ನ ಭಕ್ತಿಗೆ ಕೊನೆ ಅನ್ನೋದು ಇಲ್ಲ. ಆ ಇರೋ ಅಂಥವ್ರು ಕಟ್ಟಿರೋಂಥ ಸ್ಥಾವರಗಳು ಗೋಡೆಗಳಿಗೆ ಕೊನೆ ಅಂತ ಇದೆ, ಅದು ಇವತ್ತಲ್ಲ ನಾಳೆ ಅಳಿದು ಹೋಗುತ್ತೆ. ಆದರೆ ಈ ದೇಹ ಅನ್ನೋ ದೇಗುಲದಲ್ಲಿ ನಾವು ಮಾಡೋ ಅಂಥ ಭಕ್ತಿ ಪೂಜೆಗೆ ಅಳಿವು ಅನ್ನೋದಿಲ್ಲ, ಕೊನೆ ಅನ್ನೋದು ಇಲ್ಲ. ಅದಕ್ಕೋಸ್ಕರ ಶಾಶ್ವತವಾಗಿ ಉಳ್ಕೊಳೋದು ಕೊನೆವರೆಗೂ ಈ ಭಕ್ತಿ ಮಾತ್ರ. ದೇವರಿಗೆ ಆಡಂಬರ ಅನ್ನೋದು ಬೇಕಿಲ್ಲ, ಆತನಿಗೆ ಬೇಕಾಗಿರೋದು ನಿಜವಾದ ಭಕ್ತಿ. ಭಕ್ತಿಯಿಂದ ಮಾಡೋವಂಥ ಪೂಜೆ ಮಾತ್ರ ಬೇಕು. ಅದಕ್ಕೆ ಈ ಜಂಗಮರು ಮಾಡೋವಂಥ ಭಕ್ತಿಗೆ, ಈ ಜಂಗಮರು ಮಾಡೋವಂಥ ಪೂಜೆಗೆ ಕೊನೆ ಅನ್ನೋದಿಲ್ಲ. ಇದು ಆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ಇರೋ ಅಂಥವ್ರು ಏನು ಬೇಕಾದರೂ ಮಾಡ್ತಾರೆ, ಇರೋ ಅಂಥವ್ರು ದೇವಸ್ಥಾನನೂ ಕಟ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಬಡವನಾಗಿರೋ ನನ್ನಿಂದ ನಿನ್ನನ್ನು ಪೂಜೆ ಮಾಡೋದೊಂದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನಾನು ಈ ದೇಹ ಅನ್ನೋ ದೇಗುಲದಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಅಷ್ಟು ಸಾಕು. ಈ ನಮ್ಮಂಥ ಜಂಗಮರ ಭಕ್ತಿಗೆ ಅಳಿವು ಕೊನೆ ಅನ್ನೋದು ಇಲ್ಲ, ಇದು ಯಾವಾಗಲೂ ಶಾಶ್ವತವಾಗಿ ಇರುತ್ತೆ ಅಂತೇಳಿ ಇಲ್ಲಿ ಬಸವಣ್ಣವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ. ಇಲ್ಲಿ ಅವ್ರು ಹೇಳೋದು ಎಷ್ಟು ಸತ್ಯ ನೋಡಿ. ಈಗ ನಾವು ಏನೇ ಒಂದು ವಸ್ತು ಮಾಡಿದ್ರೆ ಅದಕ್ಕೆ ಕೊನೆ ಅನ್ನೋದೊಂದಿದೆ, ಒಂದು ಎಕ್ಸ್ಪೈರಿ ಅಂತ ಇದೆ. ಆದರೆ ಈ ದೇವರ ಮೇಲಿರೋ ಭಕ್ತಿಗೆ, ಪೂಜೆಗೆ ಕೊನೆ ಅನ್ನೋದು ಇಲ್ಲ. ನಾವು ಎಷ್ಟೇ ಆಡಂಬರ ಮಾಡಿದರೆ ದೇವರು ಒಲಿಯೋದಿಲ್ಲ. ನಾವು ಹೇಗೆ ಭಕ್ತಿಯಿಂದ ಆತನನ್ನು ಪೂಜಿಸ್ತೀವಿ, ಆತನನ್ನು ಒಲಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ಅನ್ನೋದರಲ್ಲಿ ದೇವರಿದ್ದಾನೆ ಅನ್ನೋದು ಈ ಬಸವಣ್ಣ ಅವರ ವಚನದ ಅರ್ಥ ಮತ್ತು ಸಾರಾಂಶ. ಇಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಮತ್ತು ನಾನು ಹೇಳಿರೋ ಅಂಥ ಸಾರಾಂಶ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.